ಸೊ ಏನಕ್ಕೆ ಅಷ್ಟು ಕಾನ್ಫಿಡೆಂಟ್ಲಿ ಕಾರ್ಪೊರೇಟ್ಸ್ ಬಂದು ನ್ಯಾಷನಲ್ ಲಾ ಸ್ಕೂಲ್ಸಿಂದ ಹೈರ್ ಮಾಡ್ತಾರೆ ಅಂತಂದರೆ ದೇ ನೋ ಚಿಲ್ಡ್ರನ್ ಸ್ಟೂಡೆಂಟ್ಸ್ ಆ ಲೆವೆಲ್ಗೆ ತಯಾರಾಗ್ಬಿಟ್ಟಿದ್ದಾರೆ. ವಿದ್ಯಾರ್ಥಿಗಳನ್ನು ಅವರು ಬರೀ ವಿದ್ಯಾರ್ಥಿಗಳಾಗಿ ನೋಡಿರಲ್ಲ, ಭವಿಷ್ಯದ ಪ್ರೊಫೆಷ್ನಲ್ಸ್ ಆಗಿಯೇ ನೋಡಿರ್ತಾರೆ. ಅದ್ರ ಪ್ರಕಾರನೇ ಅವ್ರನ್ನ ತಯಾರು ಮಾಡಿರ್ತಾರೆ ಕೂಡ. ತುಂಬ ಸ್ಟ್ರಾಂಗ್ ಮೂಟ್ ಕೋರ್ಟ್ಸ್ ಇರುತ್ತೆ. ಮೂಟ್ ಕೋರ್ಟ್ಸ್ ಅಂದರೆ ಕೋರ್ಟ್ ರೂಮಲ್ಲಿ ಹೇಗೆ ನಡೆಯುತ್ತೆ ವಾದ ವಿವಾದಗಳು, ಅದೇ ಥರ ಸೆಟಪ್ ಮಾಡ್ತಾರೆ. ಮಕ್ಕಳು ಆರ್ಗ್ಯೂ ಮಾಡ್ತಾರೆ ಕೇಸ್ಗಳನ್ನ. ಆಮೇಲೆ ಕ್ಲೈಂಟ್ ಕೌನ್ಸಿಲಿಂಗ್ ಸೆಷನ್ ಇರುತ್ತೆ. ಅಂದರೆ ನನ್ನ ಕ್ಲೈಂಟ್ ಒಂದು ಸತಿ ಯಾರೋ ಒಬ್ಬರು ಬಂದು ನನ್ನ ಹತ್ರ ಎನ್ಕ್ವೈರಿ ಮಾಡಿ ಹೋದರೆ ನನ್ನ ಹತ್ರನೇ ವಾಪಸ್ ಬರಬೇಕು. ಯಾಕಂದರೆ ಇವಾಗ ನನಗೆ ಏನೋ ಒಂದು ಸಮಸ್ಯೆ ಇದೆ ಅಂತಂದರೆ ಲೀಗಲ್ ಇಶ್ಯೂ, ನಾನೇನು ಮಾಡ್ತೀನಿ, ಒಂದು 4-5 ಅಡ್ವೊಕೇಟ್ಸ್ನಂತೂ ಮೀಟ್ ಮಾಡ್ತೇನೆ. ಅದರಲ್ಲಿ ನನಗೆ ಯಾರು ಕಾನ್ಫಿಡೆಂಟ್ ಅಂತ ಅನ್ನಿಸ್ತಾರೆ, ಐ ನೋ ದಟ್ ಓಕೆ ಇವ್ರ ಹತ್ರ ಹೋದರೆ ನನ್ನ ಸಮಸ್ಯೆ ಪರಿಹಾರ ಆಗ್ಬೋದೇನೋ ಅಂತ ಅವ್ರ ಹತ್ರ ಮಾತ್ರ ನಾನು ವಾಪಸ್ ಹೋಗ್ತೇನೆ. ಆ ಕಾನ್ಫಿಡೆನ್ಸ್ನ ಯಾವ ಅಡ್ವೊಕೇಟ್ ಕೊಡೋದಕ್ಕಾಗುತ್ತೆ? ಹಿ ವಿಲ್ ಹ್ಯಾವ್ ಮೋರ್ ಕ್ಲೈಂಟ್ಸ್. ಅದಕ್ಕೂ ನಿಮ್ಮನ್ನು ರೆಡಿ ಮಾಡ್ತಾರೆ. ಆಮೇಲೆ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಇಂಟರ್ನ್ಯಾಷನಲ್ ಎಕ್ಸ್ಚೇಂಜ್ ಪ್ರೋಗ್ರಾಮ್. ಅಂದರೆ ನೀವು 4 ವರ್ಷ 3 ವರ್ಷ ನ್ಯಾಷನಲ್ ಲಾ ಸ್ಕೂಲಲ್ಲಿ ಹೇಗೆ ಪರ್ಫಾರ್ಮ್ ಮಾಡ್ತೀರಾ ಫಸ್ಟ್ ಫ್ಯೂ ಇಯರ್ಸ್ ಅನ್ನೋದ್ರ ಬೇಸ್ ಮೇಲೆ ಕೆಲವು ವಿದ್ಯಾರ್ಥಿಗಳನ್ನು ಸೆಲೆಕ್ಟ್ ಮಾಡಿ ಬೇರೆ ದೇಶಕ್ಕೂ ಕಳಿಸ್ತಾರೆ. ನೀವು ಅಲ್ಲಿ ಹೋಗಿ ಅವ್ರ ಕಾನೂನು ವ್ಯವಸ್ಥೆನ ಸ್ಟಡಿ ಮಾಡ್ತೀರಾ, ಅಲ್ಲಿಂದ ಒಂದು 4-5 ಜನ ಸ್ಟೂಡೆಂಟ್ಸ್ ಇಲ್ಲಿ ಬಂದು ನಮ್ಮ ಕಾನೂನು ವ್ಯವಸ್ಥೆನ ಸ್ಟಡಿ ಮಾಡ್ತಾರೆ. ಇಷ್ಟೆಲ್ಲ ನಿಮ್ಮನ್ನು ಗ್ರೂಮ್ ಮಾಡೋದು ಆ್ಯಡೆಡ್ ಅಡ್ವಾಂಟೇಜ್. ಸೊ ನೀವು ಆ ಪ್ರೊಫೆಷನ್ಗೆ ಎಷ್ಟರ ಮಟ್ಟಿಗೆ ರೆಡಿ ಆಗಿರಬೇಕು ಅಷ್ಟರ ಮಟ್ಟಿಗೆ ನಿಮ್ಮನ್ನ ಒನ್ ಆಫ್ ದಿ ಆಲ್ ದೀಸ್ ನ್ಯಾಷನಲ್ ಲಾ ಸ್ಕೂಲ್ಸ್ ಆ್ಯಂಡ್ ದೇರ್ ಆರ್ ಫ್ಯೂ ಪ್ರೈವೇಟ್ ಲಾ ಸ್ಕೂಲ್ಸ್ ಅವರು ಈ ಎಫರ್ಟ್ ಹಾಕ್ತಾ ಇದ್ದಾರೆ. ಅದೇ ರೀಸನ್ಗೆ ಮೋಸ್ಟ್ಲಿ ನೀವು ಈಗಲಿಂದನೇ ಪ್ರಯತ್ನ ಪಟ್ಟು ನೀವು ನಾನು ಆ ಗುಂಪಲ್ಲಿ ಒಬ್ಬನಾಗಬಾರ್ದು, ನಾನು ಅದರಿಂದ ಆಚೆ ಬಂದುಬಿಟ್ಟು ನಾನು ಸಾಧನೆ ಮಾಡೋದಕ್ಕೆ ಏನು ಬೇಕು ಅದನ್ನು ನಾನು ಡೆವಲಪ್ ಮಾಡ್ಕೋಬೇಕು, ಅಭಿವೃದ್ಧಿ ಮಾಡ್ಕೋಬೇಕು ಅಂತಂದರೆ ನಿಮ್ಮ ಪ್ರಿಪ್ರೇಷನ್ ತುಂಬ ಅರ್ಲಿಯಿಂದನೇ ಸ್ಟಾರ್ಟ್ ಆಗಬೇಕು.